ಸಿ ಮೋಹನ್ ಅವ್ರದ್ದು ಏನು ಅಂದರೆ ಅವ್ರು ಗೆದ್ದಾಲಿಂದ ಈ ಕಡೆ ಮಖಗಳು ತೋರಿಸ್ತಾರೆ. ಇವ್ರೇನು ತೋರಿಸ್ತಾರೋ ನೋಡ್ಬೇಕಷ್ಟೇ. ಬೇಡ 10 ವರ್ಷ ಆಯ್ತು ಅವ್ರು ಮಾಡಿರೋದೆಲ್ಲ ಗೊತ್ತೈತೆ, ಏನು ಮಾಡೋರೆ ಅಂತ ಗೊತ್ತಿಲ್ಲ, ಮಾಡೋರೆ ಅಂತಾರೆ. ಸಿದ್ದರಾಮಯ್ಯ ಬಂದ್ಬಿಟ್ಟು ಮಳೆನೇ ಬರಲಿಲ್ಲ ಅನ್ನೋರು ಜನ, ತಿರ್ಗಾ ಮಳೆ ಬರ್ತೈತೆ ಒಂದು ಸರಿ ನೋಡ್ಕೊತಾ ಇಲ್ಲ, ಮರಿಗಳು ತುಂಬತೈತೆ ಅಂತ ಬಡೆ ಸುಳ್ಳು ಸರ್. 145 ಕೋಟಿ ಜನದಲ್ಲಿ ನಾಯಕ ಇಲ್ಲ ಅಂತ ಹೇಳ್ಬೇಡಿ, ಅವೆಲ್ಲ ಸುಳ್ಳು. ಅವ್ರೊಬ್ಬರೇ ಅಲ್ಲ, ಜೇನ್ ಕಿತ್ತಂದು ಕೈ ನೆಕ್ದೇ ಇರಲ್ಲ, ಗಾದೆ ಇದೆ, ಅರ್ಥ ಆಯ್ತಾ? ಆ ಜಾಗದಲ್ಲಿ ಕೂತ್ ಮೇಲೆ ಎಲ್ಲವನ್ನು ತಿಂದಿರೋದು ಎಲ್ಲ ಮಾಡಿರೋದೆ. ಬಟ್ ಕಾಂಗ್ರೆಸ್ ಏನಕ್ಕೆ ಗೆಲ್ತದೆ ಅಂದರೆ ಸ್ವಲ್ಪ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಸರ್ಕಾರದಿಂದ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ. ಎಸ್ ವೀಕ್ಷಕರೇ, ನಾನೀಗ ರಾಜಾಜಿನಗರದಲ್ಲಿದ್ದೇನೆ. ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಇಲ್ಲಿನ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಚುನಾವಣೆ ಬಳಿಕನೂ ಕೂಡ ಅವರು ಯಾರು ಗೆಲ್ತಾರೆ ಅಂತ ಅವರ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ. ಚುನಾವಣೆ ಮುಗಿದು ಏನೋ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿಗೂ ಕೂಡ ಚುನಾವಣೆ ಮುಗಿದಿದ್ರೂ ಕೂಡ ಅಭಿಪ್ರಾಯಗಳೇನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಕಿರಣ್ ಅಂತ. ಸರ್, ಏನು ಲೋಕಸಭಾ ಚುನಾವಣೆ ಮುಗಿದಿದೆ, ನಿಮ್ಮದು ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಲ್ವಾ? ಓಕೆ. ಕೇಂದ್ರಕ್ಕೆ ಏನು PC ಮೋಹನ್ ಅವರು BJPಯಿಂದ ಏನು ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್, ಯಾರು ಗೆಲ್ಲಬೇಕು ಸರ್ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಗೆಲ್ತಾರೆ. ಹೇಗೆ ಹೇಳ್ತೀರಾ, ಯಾಕೆ ಅಂತ? ಅವರು ಅಷ್ಟು ವರ್ಷದಿಂದ ಮಾಡಿರೋರು ಯಾರಿಗೂ ಮಖ ತೋರಿಸಿಲ್ಲ PC ಮೋಹನ್. ಇವ್ರೇನು ತೋರಿಸ್ತಾರೋ ನೋಡ್ಬೇಕಷ್ಟೇ. ಓಕೆ. PC ಮೋಹನ್ ಅವರು ಬೇಡ. ಕಾಂಗ್ರೆಸ್ ಏನಕ್ಕೆ ಗೆಲ್ತದೆ ಅಂದರೆ ಸ್ವಲ್ಪ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಸರ್ಕಾರದಿಂದ ಸ್ವಲ್ಪ ಜನಗಳಿಗೆ ಅನುಕೂಲ ಆಗಿದೆ. ಬಡವರಿಗೆ, ಮಿಡ್ಲ್ ಕ್ಲಾಸ್ಗೆ ಬಡವರಿಗೆ ಅದು ಅನುಕೂಲ ಆಗಿದೆ. ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಬಂದ್ಮೇಲೆ ಗೊತ್ತಾಗ್ತದೆ. ಗೆಲ್ಲೋದು 95% ಗ್ಯಾರಂಟಿ ಐತೆ ಇದೆ. 100%ಗೆ 95% ಗ್ಯಾರಂಟಿನೇ. ನೋಡ್ಬೇಕು. PC ಮೋಹನ್ ಅವ್ರದ್ದು ಏನು ಅಂದರೆ ಅವ್ರು ಗೆದ್ದಾಲಿಂದ ಈ ಕಡೆ ಮಖಗಳು ತೋರಿಸ್ತಾರೆ. ಜನಗಳ ಮಖಗಳ ಪರಿಚಯ ಇಲ್ಲ, ಏನೂ ಮಾಡಿಲ್ಲ, ಎತ್ತು ಇಲ್ಲ, ಯಾವುದೇ ಥರದ್ದು ಇದು ಮಾಡಲಿಲ್ಲ ಯಾರಿಗೂ ಜನಗಳಿಗೆ. ಓಕೆ. ಸೊ PC ಮೋಹನ್ ಅವರು ಕ್ಷೇತ್ರದ ಕಡೆ ಸರಿಯಾಗಿ ತಿರುಗಿ ನೋಡಿಲ್ಲ ಅನ್ನುವಂಥದ್ದು. ಸೊ ಅದೇ ಮೈನಸ್ ಆಗುತ್ತೆ. ಮೈನಸ್ ಪ್ಲೇಸ್ ಅಲ್ಲ, ಏನಂದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಕಡೆ ವಾಲುತ್ತೆ ಅಂತ. ಕೆಲಸಗಳು ಕೂಡ ಆಗಿದೆ ಅಂತ ಕಾಂಗ್ರೆಸ್ ಕಡೆಯಿಂದ ಕೆಲಸಗಳಾಗಿದ್ರೆ ಜನಗಳಿಗೆ ಅನುಕೂಲ ಆಗಿದೆ. ಯಾವ ರೀತಿ ಅನುಕೂಲ ಸರ್? ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಾವು ಹೇಳ್ತಿರೋದು? ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಅನುಕೂಲ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಏನು ಮಾಮೂಲು ಮಾಡೋದೆಲ್ಲ ಮಾಡ್ತಾವ್ರೆ, ಓಡಾಡ್ತಾವ್ರೆ. ಅವ್ರನ್ನ ಅಲ್ಲಿ ಆಳ್ವಿಕೆ ಮಾಡೋಕ್ಕೆ ಬಿಡ್ತಾ ಇರೋಲ್ಲ ಜನ. ಅವ್ರು ಆಪೋಸಿಟ್ ಅವ್ರು ಬರೀ ಏನಾದರೂ ಒಂದು ತೆಗೆದ್ರೆ ಅವ್ರ ಮೇಲೆ ಇದು ಮಾಡ್ಕೊಂಡು ಅವ್ರಿಗೆ ಆಳ್ವಿಕೆ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಜನ. ಸೊ ಒಟ್ಟಾರೆಯಾಗಿ ಈಗ ಪ್ರಸ್ತುತವಾಗಿ ಕಾಂಗ್ರೆಸ್ ಓಕೆ 135 ಸೀಟ್ ಕೊಟ್ಟ ಮೇಲೆ ಸೇರಿ ನಾವು ಜನಗಳು ಒಂದು ಸ್ವಲ್ಪ ದಿನ ಬಿಡೋಕ್ಕೂ ಮುಂಚೆನೇ ಸ್ಟಾರ್ಟಿಂಗಿಂದನೇ ಸಿದ್ದರಾಮಯ್ಯ, ಅದು DK ಶಿವಕುಮಾರ್, ಇದು ಕೃಷ್ಣೇಗೌಡ, ಇದು ಬರೀ ಇದೇ ಆಗೋಯ್ತು. ಬಟ್ ಅವ್ರಿಗೂ ನಾವು ಲಾಸ್ಟ್ ಟೈಮೆಲ್ಲ BJPಗೆ ಹಾಕಿದ್ದಿದ್ದು, ಈ ಟೈಮ್ ಚೇಂಜ್ ಮಾಡಿದ್ವಿ. ಕರೆ ಜನಗಳು ಅನುಕೂಲ ಮಾಡೋರು. ಓಕೆ. ಸೊ ಅವ್ರದ್ರಲ್ಲಿ ಇಬ್ಬರು ಮಿನಿಸ್ಟ್ರು ಚೇಂಜ್ಗಳಾದರು. ಅದೊಂದು ಅವ್ರು ಬಂದು ಕೂತ್ಕೊಂಡು ಇವ್ರು ಸೆಟ್ಲ್ ಆಗೋಷ್ಟೊತ್ತಲ್ಲಿ ಎಷ್ಟೋ ದಿನಗಳು ಬೇಕಾಯ್ತದೆ. ಸಿದ್ದರಾಮಯ್ಯ ನೋಡೋಣ, ಏನು ಅವ್ರು ಕುಂತ್ಕೊಂಡ್ರೆ 5 ವರ್ಷ ಗ್ಯಾರಂಟಿನೇ, ನೋಡೋಣ ಏನಾಯ್ತದೆ. ಸೊ ಕಾಂಗ್ರೆಸ್ ಗೆದ್ದಿರೋದು ಏನೋ ಒಂದು ಕಾಂಗ್ರೆಸ್ ಇದು ಏನು ಗ್ಯಾರಂಟಿ ಯೋಜನೆಗಳು ಏನು ಕೊಟ್ಟಿದ್ದಾರೆ ಅದರಿಂದನೇ ಗೆದ್ಕೊಂಬಂದರು ಅಂತ ಕೆಲವರು ಹೇಳಿದ್ರು ಕೂಡ BJPಯ ಹಿಂದಿನ ಬಾರಿನ ದುರಾಡಳಿತನೂ ಕಾರಣ ಆಯಿತು ಅಂತ ಯೋಚನೆ ಮಾಡಬೇಕು. ಈಗ ಇರೋರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸಿದ್ದರಾಮಯ್ಯ ಕೊಡೋದು ಅವಶ್ಯಕತೆ ಇಲ್ಲ ಅವ್ರಿಗೆ. ಅವ್ರು ಇರೋರು ಹೇಳ್ತಾರೆ ನಮ್ಗೆ ಅದು ಬೇಕಾಗಿರಲ್ಲ, ಇದು ಬೇಕಾಗಿಲ್ಲ ಅಂತ. ಬಡವರು ಇವತ್ತು ಹಿಂದಿನ ಗಾರ್ಮೆಂಟ್ಸ್ಗೆ ಹೋಗೋರು ಬರೋರು ಇಲ್ಲ, ಎಷ್ಟು ಅನುಕೂಲ ಆಗೈತೆ ಅಂದರೆ ಅಷ್ಟು ಅನುಕೂಲ ಆಗೈತೆ. ಯಾರ ತಿಂಗಳು 1000 ರೂಪಾಯಿ ಬಸ್ ಚಾರ್ಜ್ ಹೋಗೋದು ಮಿನಿಮಮ್. ಓಕೆ. ಅದು ಉಳಿತಾಯ ಆಯಿತು. ಜೊತೆಗೆ ಇವು ಅಕ್ಕಿ ಕೊಡ್ತಾರೆ, ಅಕ್ಕಿದು ದುಡ್ಡು ಕೊಡ್ತಾರೆ. ಜೊತೆಗೆ ಈ ಹೆಣ್ಮಕ್ಳಿಗೆ 2000 ಕೊಡ್ತಾರೆ. ಏನೋ ಅವ್ರ ಮನೆ ಖರ್ಚುಗಳು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು. ಒಟ್ಟಾರೆಯಾಗಿ ಅನುಕೂಲ ಇದೆ ಆಗಿದ್ರೆ ಈ ಒಂದು 5 ಗ್ಯಾರಂಟಿಗಳಿಂದ. ಇಲ್ಲ, ಆಗಿದೆ. ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಅನುಕೂಲಗಳಾಗಿದೆ. ಹಾಗಿದ್ರೆ ಇದೇ ಏನು ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ಆಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ತಂದು ಕೊಡುತ್ತೆ? ಬಿದ್ದೇ ಬೀಳ್ತದೆ. 60% ಗ್ಯಾರಂಟಿ ಇದೆ. 60% ಗ್ಯಾರಂಟಿ ಇದೆ. ಯಾಕಂದರೆ ಜನಗಳ ಅಭಿಪ್ರಾಯ ಐತೆ. ನಾವು ಇಲ್ಲಿ ಓಡಾಡುವಾಗ ಕೇಳ್ತಾ ಇರ್ತೀವಲ್ಲ, ಇದರಿಂದ ಅನುಕೂಲ ಆಗೈತೆ ಅಂತ ಹೇಳ್ತಾರೆ. ರೇಷನ್ ಅಂಗಡಿ ಹತ್ರ ನಿಂತ್ಕೊಂಡು ಕೆಲವ್ರು ಅನುಕೂಲ ಆಗಿರ್ತದೆ ಮಾತಾಡ್ತಿರ್ತಾರಲ್ಲ. ಕೆಲವ್ರು ಆಗದೆ ಇರೋರು, ದುಡ್ಡು ಇರೋಂಥವ್ರು ಬೇಡ ಅನ್ನೋರು ಆ ಥರ ಮಾತಾಡ್ತಾರೆ ಅಷ್ಟೇ. ಬಟ್ ಮಳೆ ಬರಲಿಲ್ಲ, ಅದು ಇದು ಅಂತೀರಿ. ಇವಾಗ ಮಳೆ ಬಂದು ಮಳೆ ಕೊಚ್ಕೊಂಡು ಹೋಯ್ತಾಯ್ತು. ಇವಾಗ ಅದಕ್ಕೂ ಬೈತಾರೆ, ಇದಕ್ಕೂ ಬೈತಾರೆ. ಇನ್ನೇನು ಅವ್ರಿಗೆ ಆಪೋಸಿಟ್ ಅವ್ರಿಗೆ ಬೇರೆ ಕೆಲಸನೇ ಇಲ್ವಲ್ಲ. ಈ ಸಿದ್ದರಾಮಯ್ಯ ಬಂದ್ಬಿಟ್ಟು ಮಳೆನೇ ಬರಲಿಲ್ಲ ಅನ್ನೋರು ಜನ.
ಇವಾಗ ತಿರ್ಗಾ ಮಳೆ ಬರ್ತೈತೆ, ಇವಾಗ ಒಂದು ಸರಿಗೆ ನೋಡ್ಕೊತಾ ಇಲ್ಲ, ಮರಿಗಳು ತುಂಬ್ತೈತೆ ಅಂತ ಬಡ ಇದು ಮಾಡ್ತಾರೆ. ಏನು ಮಾಡೋಕೆ ನಮ್ಮ ಜನಗಳು ಫಸ್ಟ್ ಹೇಳ್ತೀನಿ ಕೇಳಿ, ಈ ಕಸ ಕಡ್ಡಿನ ಮೋರಿಗಳಿಗೆ ಸೇದು ತಪ್ಪಿಸ್ಬೇಕು. ರೋಡ್ಗಳಲ್ಲಿ ಬಾಟ್ಲುಗಳು ನೀರು ಕುಡಿದ್ಬಿಡ್ತಾರೆ, ಬಾಟ್ಲುಗಳಲ್ಲೇ ಹಾಕ್ತಾರೆ. ಅದು ಮೋರಿಗೆ ಹೋಗ್ತಾ ಇಲ್ಲ ಆದರೆ ಒಂದು ಕಡೆ ಲಾಕ್ ಆಗ್ತದೆ, ನೀರುಗಳು ಹೋಗಲ್ಲ. ಇವ್ರು ಎಷ್ಟು ವರ್ಷ ಅಂತ ವರ್ಷ ಬಂದಾಗೆಲ್ಲ ಮಾಡಿಸ್ತಾನೆ ಇರ್ತಾರೆ, ಅದು ದುಡ್ಡು ಖರ್ಚು ಮಾಡ್ತಾನೆ ಇರ್ತಾರೆ. ನಮ್ಮ ಜನಗಳು ಅದನ್ನು ಹಾಳು ಮಾಡ್ತಾನೆ ಇರ್ತಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಮಾಡ್ತಿರ್ತಾರೆ 100%. ಆ ಮಳೆ ನಿಂತು ಅಂದರೆ ಪಾಪ ತೆಗಿಲೇಬೇಕು, ಮಾಡಲೇಬೇಕು, ಇಲ್ಲ ನೀವು ಬಿಡಲ್ಲ. ಖಂಡಿತ ಏನು ನೀವು ಓಡೋಯ್ತೀರಾ. ಜನಗಳು ಫಸ್ಟ್ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಜನಗಳು ನಮ್ಮ ಜನಗಳು 100%. ಯಾಕಂದರೆ ಕವರ್ಗಳು ತಿನ್ಬಿಟ್ಟು ಕವರ್ಗಳು ಅಲ್ಲೇ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ನೀರು ಬಾಟ್ಲುಗಳು ಈಗ ಟೀ ಕುಡಿತಾರೆ, ಟೀಗಳನ್ನಲ್ಲೇ ಹಾಕಿರ್ತಾರೆ. ತಿರ್ಗಾ ಕಸಗಳು ಎಲ್ಲಂದ್ರೆ ಅಲ್ಲಿ ಎಸ್ಬಿಟ್ಟು ಹೋಗಿ. ಈಗ ರೂರಲಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ಬೇಕು ನೀವು, ಕಸದ ರಾಶಿನೇ ಬಿದ್ದಿರ್ತದೆ. ಅಲ್ಲಿ CMCನೂ ಬರ್ತಾನೆ, ಇವನು ಬರ್ತಾನೆ, BBMPನೂ ಬರ್ತಾನೆ, ಎಲ್ಲರೂ ಬರ್ತಾರೆ. ಬಂದ್ರೂ ಕಸದ ರಾಶಿ ಹಂಗೆ ಇರ್ತದೆ. ನಮ್ಮ ಜನಗಳು ಅವೆಲ್ಲ ಮಾಡ್ಬೇಕು ಸರ್. ಜನಗಳು ಸ್ವಲ್ಪ ತಿಳ್ಕೊಬೇಕು, ಯಾವುದೇ ವಿಷಯ ಆಗಲಿ. ನಾವು ಕಸನ ಆದಷ್ಟು ಅದು ಎಲ್ಲೆಲ್ಲಿ ಡಿಸ್ಪೋಸ್ ಮಾಡಬೇಕು ಅಲ್ಲಲ್ಲೇ ಮಾಡ್ಕೊಂಡ್ರೆ ಒಂದು ನೀಟಾಗಿರ್ತದೆ. ಇಲ್ಲ ಸಿದ್ದರಾಮಯ್ಯ, BJP ಎಲ್ಲ, ಕಾಂಗ್ರೆಸ್ ಎಲ್ಲ, ದಳ ಎಲ್ಲ ಯಾರು ಬಂದ್ರೂ ತಪ್ಪೋದಿಲ್ಲ. ಕರೆ ಅವ್ರು ಮಾಡ್ತಾನೆ ಇರ್ತಾರೆ. ಎಷ್ಟು ಅಂತ ಖರ್ಚು ಮಾಡ್ತಾರೆ. ಬಂದಿದ್ದೆಲ್ಲ ಈ ನಮ್ಮ ತಗೊಂಡಿದ್ದೆಲ್ಲ ಬೇರೆದಕ್ಕೆ ಅನುಕೂಲ ಆಗ್ತದೆ. ಇದೆಲ್ಲ ಇದು ಮಾಡ್ತಂದ್ರೆ ಈ ಜನಗಳು ಮತ್ತು ರೋಡ್ಗಳು ತಾರುಗಳು ಹಾಕಿರ್ತಾರೆ, ಹೊಸ್ದಾಗಿ ತಿರ್ಗಿ ಹಾಕ್ತಿರ್ತಾರೆ. ಯಾವುದೋ ಲೈನ್ ಕೆಟ್ಟೋಯ್ತು, ಅದು ಕೆಟ್ಟೋಯ್ತು, ಇಲ್ಲ ಬಾತ್ರೂಮ್ ಕೆಟ್ಟೋಯ್ತು ಅಂತ ಹೊಡೆದಾಕ್ತಿರ್ತಾರೆ ರೋಡ್ನ. ಆಗ ತಿರ್ಗಿ ಹಳ್ಳ ಬಿತ್ತು ಅಂದರೆ ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ, ರೋಡ್ಗಳನ್ನ BJP ಸರ್ಕಾರ ರೋಡ್ ಹಾಳು. ನಮ್ಮ ಜನಗಳು ಸರಿ ಇರ್ಬೇಕು ಸರ್ ಮೇಯ್ನು. ಸೊ ನೈಸ್ ಸರ್, ಓಕೆ, ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಆದರೆ ಈಗ ಪ್ರಧಾನಮಂತ್ರಿಗಳಾಗಿ ಯಾರು ಆಯ್ಕೆ ಆಗಬೇಕು ನಿಮಗೆ ದೇಶಕ್ಕೆ? ನರೇಂದ್ರ ಮೋದಿ ಅವರು ಮುಂದುವರಿಬೇಕಾ? ಬೇಡ, 10 ವರ್ಷ ಆಯ್ತು. ಅವ್ರು ಮಾಡಿರೋದೆಲ್ಲ ಗೊತ್ತೈತೆ ಜನಗಳಿಗೆ. ಏನು ಮಾಡೋರೆ ಅಂತ ಗೊತ್ತಿಲ್ಲ, ಮಾಡೋರೆ ಅಂತಾರೆ. 70 ವರ್ಷ, ಅವ್ರು 60 ವರ್ಷ ಅವ್ರು ಅವೆಲ್ಲ ಹಿಡ್ಕೊಂಡು ಬರ್ದಿರಿ. 10 ವರ್ಷ ಆಳ್ವಿಕೆನೇ ಮಾಡೋಕ್ಕಾಯ್ತಿರಲಿಲ್ಲ. ಯಾಕಂದ್ರೆ ಅದು ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ಅಂತಾರೆ. ಅವ್ರು 60 ವರ್ಷ ತಡ್ಕೊಂಡು ಇಲ್ಲೇ ಸರೌಂಡಿಂಗಲ್ಲಿ ಇಂದಿರಾ ಗಾಂಧಿ ಆಶ್ರಯ ಯೋಜನೆ ಮನೆಗಳು ಬಡವ್ರು ಕೊಟ್ಟಿದ್ದೆಲ್ಲ ಇದೆ ಸರ್. ಇದು ಒಂದು 30-35 ವರ್ಷದಿಂದ ಸ್ಲಮ್ ಇದು ಹಿಂದಗಡೆ ಎಲ್ಲರಿಗೂ ಅಲರ್ಟ್ ಆಗೈತೆ. ಎಲ್ಲ ಬಡವ್ರಿಗೆ ಸಿಕ್ಕಿದ್ದು. ಮತ್ತು ಈಗ ಅವರು ಅವಾಲಿಂದ ಮಾಡ್ಕೊಂಬಂದರೆ ಅದನ್ನು ಇವ್ರು ಮುಂದುವರಿಸ್ತಾರೆ. ಅದ್ರ ಬಿಟ್ಬಿಟ್ಟು ಅವ್ರು ಏನೂ ಮಾಡಿಲ್ಲ, ನಾನೇ ಮಾಡ್ತಾಯಿದ್ದೀನಿ ಅಂತಾರೆ. ಅದೇನು ಲೆಕ್ಕದಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಒಣ್ಣಲ್ಲಿ ಅವ್ರ ಒಪಿನಿಯನ್. ಸೊ ಬದಲಾವಣೆ ಆಗಬೇಕು ಅಂತೀರಾ ಈ ಬಾರಿ? ಬದಲಾವಣೆ 10 ವರ್ಷ ಸಾಕು ಸರ್. ಯಾರು ಬೇರೆಬೇಕು, ಚೇಂಜ್ ಆಗ್ಬೇಕು ಸರ್. ಚೇಂಜ್ ಆದರೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಆದರೆ ಅಂಥ ನಾಯಕ ಈಗ ಸದ್ಯಕ್ಕಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಅವೆಲ್ಲ ಸುಳ್ಳು ಸರ್. 145 ಕೋಟಿ ಜನದಲ್ಲಿ ನಾಯಕ ಇಲ್ಲ ಅಂತ ಹೇಳ್ಬೇಡಿ. ಅವೆಲ್ಲ ಸುಳ್ಳು. ಅವ್ರೊಬ್ಬರೇ ಅಲ್ಲ, ಕಾಂಗ್ರೆಸ್ಸಲ್ಲೂ ಇದ್ದಾರೆ. ರಾಹುಲ್ ಗಾಂಧಿಗೂ ಗೊತ್ತು, ಪ್ರಿಯಾಂಕಾ ಗಾಂಧಿ ಬಂದು ಅಜ್ಜಿ ಹತ್ರ ಬೆಳೆದವರು, ಅವ್ರಿಗೂ ಎಲ್ಲ ಗೊತ್ತಿರೋದು. ಅವ್ರ ರಾಜಕೀಯ ಮನೆಯೇ ರಾಜಕೀಯ, ಅವ್ರದ್ದು ಅಲ್ಲ ವಂಶನೇ ರಾಜಕೀಯದಲ್ಲಿ ಬಂದಿದ್ದು. ಅವರು ಆಳ್ವಿಕೆ ಮಾಡ್ತಾರೆ. ಜೊತೆಲಿ ದೊಡ್ಡವರೆಲ್ಲ ಈಗ ನಮ್ಮ ಸಿದ್ದರಾಮಯ್ಯ, DK ಅಂತ ಲೀಡ್ರುಗಳು ಬೇಜಾಂಜನ ಅವರೇ ಹೇಳಿ ತಿಳಿಸಿ ದಾರಿಲಿ ನಡೆಸ್ತಾರೆ. ಅವ್ರಿಗೆ ವಯಸ್ಸು ಸಿಕ್ತಿರ್ಬೋದು ಅಷ್ಟೇ ಹೊರತು ನಾಲೆಡ್ಜ್ ಇದೆ. ಇವ್ರುಗಳು ಸುಮ್ಮನೆ ಆಪೋಸ್ ಮಾಡೋದು ಅಷ್ಟೇ. ರಾಹುಲ್ ಗಾಂಧಿ ಬಗ್ಗೆ ಅವ್ರಿಗೆ ಏನು ತಿಳುವಳಿಕೆ ಎಲ್ಲ, ಚೈಲ್ಡ್ ಅವು ಇವು ಅಂತ ಏನೇನೋ ಮಾತಾಡ್ತಾರೆ. ಬಟ್ ಇವ್ರು ತೋರಿಸ್ತಾರೆ ಅಷ್ಟೇ. ಬಾಯಲ್ಲಾಡು ಅವರೇ ಆಗಿರ್ತಾರೆ. ಅದು ಇನ್ನೊಬ್ರ ಮೇಲೆ ಆಪೋಸ್ ಮಾಡಿ ಹೇಳ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಓಕೆ ಸರ್, ಈಗ ಏನು ಹಿಂದೆ ಹೇಳ್ಕೊಂಬಂದಿರೋ ಪ್ರಕಾರ ನಿರುದ್ಯೋಗ ಸಮಸ್ಯೆಗಳು ಆಗಿದೆಯಾ ದೇಶದಲ್ಲಿ? ಸಾರ್, ನಿರುದ್ಯೋಗ ಸಮಸ್ಯೆ ಅಲ್ಲ, ಜನಗಳು ಸೋಂಬೇರ್ತನ ಬಿದ್ದಿರ್ತಾರೆ. ಮನೇಲಿ ಹೆಣ್ಮಕ್ಳು ಪಾಪ ಕಷ್ಟ ಬೀಳೋದು ಬೀಳ್ತಾನೆ ಇರ್ತಾರೆ. ಈಗ ಇನ್ನಂದರೆ ಈ ಓದಿರೋ ಮಕ್ಳುಗಳಿಗೆ ಕೆಲಸ ಸಿಗ್ತಾ ಇಲ್ಲ ಅಂತಾರೆ. ಈ ಕರೋನಾ ಬಂದಮೇಲೆ ರೇಟ್ ಬಿದ್ದೈತೆ 100%. ಇನ್ನು ಕಂಪ್ನಿಗಳು ಪಿಕಪ್ ಆಗ್ತಾ ಇರೋದು, ಮನೆಗಳಲ್ಲೇ ಮಾಡ್ತಾರೆ. ಈ ಕಂಪ್ನಿಗಳು ಏನೇನು ತಿಳ್ಕೊಬಿಟ್ರು, ಈಗ ಇವ್ರನ್ನೆಲ್ಲ ಮನೇಲೇ ಕೊಂಡೋಸ್ ಮಾಡೋರು ಅವ್ರಿಗೆ ಇದೇ ಆಗ್ತದೆ. ಯಾಕಂದ್ರೆ ಅವರು ಸ್ನ್ಯಾಕ್ಸ್ ಅಂತೆ, ಟಾವಲ್ಸ್ ಲಂಗ್ಸ್ ಅಂತೆ, ಅವು ಇವೆಲ್ಲ ಕಟ್ಟಾಗ್ತವೆ. ಅವರು ಉದ್ಧಾರ ಆಯ್ತಾರೆ. ಆದ್ದರಿಂದ ಅವರು ಜಾಸ್ತಿ ತಗೊಂತ ಇಲ್ಲ ಕಂಪ್ನಿಗಳಿಂದ. ಏನೋ ಇವರು ಮೋದಿ ಮಾಡ್ಬೋದಾಗಿತ್ತು. ಸುಮ್ಮನೆ ಚೈನಾ ಮೇಲೆ ಅದ್ಮೇಲೆಲ್ಲ ಮಾತಾಡಿಕೊಂಡು ಅವರು ಒಂದು ದೇಶ, ಇವರು ಒಂದು ದೇಶ, ಎಲ್ಲ ಮಾಮೂಲಲ್ಲ ಸರ್. ಅವ್ರದವ್ರು ನೋಡ್ತಾರೆ, ನಮ್ಮ ನೋಡ್ತೀವಿ. ನಾವು ಇಂಡಿಯಾದವ್ರು ನಾವು ನೋಡ್ತೀವಿ ನಮ್ಮದು. ಸರಿ ಸರ್, ಫೈನಲಿ ಭ್ರಷ್ಟಾಚಾರ ಕಂಟ್ರೋಲ್ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಕರಪ್ಷನ್ ನೋ ಚಾನ್ಸ್ ಸರ್. ನೀವು ಇವತ್ತರೆಗೂ BJP ಯಾರಾದರೂ ಒಬ್ಬರನ್ನ ಅವ್ರ ಕಡೆ ಹಿಡ್ದಾರ? ಯಾರು ಸರ್? ಜೇನು ಕಿತ್ತನ್ ಕೈ ನೆಕ್ದೇ ಇರಲ್ಲ, ಗಾದೆ ಇದೆ. ಅರ್ಥ ಆಯ್ತಾ? ಆ ಜಾಗದಲ್ಲಿ ಕೂತ ಮೇಲೆ ಎಲ್ಲವನ್ನೂ ತಿಂದಿರೋದು, ಎಲ್ಲ ಮಾಡಿರೋದೆ. ಬಟ್ ಏನು ಅಂದರೆ ಅವ್ರ ಕಡೆ ಯಾರೂ ಗೊತ್ತಿಲ್ಲ. ಅದೇ ಈಗ ಆಪೋಸಿಟ್ ಬಂದರೆ ಅವ್ರದ್ದು ಸ್ವಲ್ಪ ಬರ್ತದೆ. ಭ್ರಷ್ಟಾಚಾರ ಏನೇನು ನಡೆದೈತೆ ಅಂತ ನೆಕ್ಸ್ಟ್ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಜನಗಳೇ ನೋಡೋಕೆ ಚೇಂಜ್ ಮಾಡಬೇಕು. ಜನ IT ರೈಡ್ಗಳ ಬಗ್ಗೆ ಹೇಳ್ತಾ ಇದ್ದೀರಾ? ರೈಡಲ್ಲ, ನೀವು ಇವ್ರು BJP ಒಬ್ಬರು ಲೀಡ್ರಸ್ನು ತಪ್ಪು ಮಾಡ್ದೇವ್ರ ಅಲ್ಲ, ಅದೇ ಬಿಜೆಪಿ ಅವ್ರ ಮೇಲೆ ಆಗಲ್ಲ, ಬೇರೆ ಪಕ್ಷಗಳ ನಾಯಕರುಗಳ ಮೇಲೆ ಮಾಡ್ಕೊಂಡು ಹೋಗ್ತಾವ್ರೆ. ಅದು ಮಾಮೂಲಿ. ಇವ್ರು ಬಂದರೆ ಅವ್ರು ಅವಾಗ ಅದೆಲ್ಲ ತೆಗಿತಾರೆ. ಇದು ಮಾಮೂಲು ಅಲ್ವಾ ಸರ್? BJP ಅವ್ರು ಹೋದ್ರೆ ಕಾಂಗ್ರೆಸ್ ಅವ್ರು ತೆಗಿತಾರೆ, ಕಾಂಗ್ರೆಸ್ ಅವ್ರು ಬಂದರೆ BJP ತೆಗಿದೆಲ್ಲ ಮಾಮೂಲು. ಇವ್ರದ್ದು ಸ್ವಲ್ಪ 10 ವರ್ಷದಿಂದ ಇವ್ರದ್ದು ಏನಂದರೆ ಈಗ ನೀವು ಇನ್ನೊಂದು ಮೀಡಿಯಾದಲ್ಲಿ ನೀವು ಈ ಥರ ನಮ್ಮನ್ನು ಕೇಳ್ದಂಗೆ ಮೋದಿ ಹತ್ರ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ದೀರಾ? ಯಾವತ್ತಾರು ಮಾತಾಡಿದ್ದೀರಾ?
ಅದು ಪಾಯಿಂಟ್. ಎಸ್, ಇದ್ರೆ ಹೇಳಿ. ನಿಮ್ಮ ಮೀಡಿಯಾದವ್ರು ಫುಲ್ಲು ಟೋಟಲ್ ಹೇಳ್ತೀನಿ. ಮೋದಿಯವ್ರ ಹತ್ರ ಹೋಗಿ ಈ ಥರ ಹಿಡ್ಕೊಂಡು ನೀವು ಕೇಳಿದ್ದೀರಾ? ಯಾರೂ ಆಗಿಲ್ಲ ಇವತ್ತವರೆಗೂ. ಒಂದೇ ಒಂದು ಇದು ಕೊಟ್ಟಿಲ್ಲ ನಿಮಗೆ. ಕೊಟ್ಟಿದ್ದಾರಾ ರಿಪೋರ್ಟು, ಪ್ರೆಸ್ ರಿಪೋರ್ಟರು ಯಾರಿಗಾದ್ರು? ನೋಡೋಣ ಹೇಳಿ. ಚುನಾವಣೆಗಿಂತ ಪೂರ್ವದಲ್ಲಿ ಒಂದಷ್ಟು ಏನು ಮೀಡಿಯಾಗಳಿಗೆ ಅವರು ಮಾತನ್ನಾಡ್ತಾರೆ. ಹಿಂದೆ ಅಂದರೆ 5 ವರ್ಷಗಳ ಕಾಲ ಅಷ್ಟೊಂದಾಗಿ ಅವ್ರು ಏನು ಹೇಳ್ತಾರೆ ಅಷ್ಟೇ ನೀವು ಮಾಡಬೇಕು. ನೀವು ಈ ಥರ ನಿಂತ್ಕೊಂಡು ಕ್ವಶನ್ ಕೇಳೋಕ್ಕಾಗಲ್ಲ. ಖಂಡಿತ ನೀವು ಕೇಳೋದು ಕೇಳಿಲ್ಲ. ಕ್ವಶನ್ ಯಾರು ಕೇಳಿಲ್ಲ, ಇವತ್ತು ಕೇಳೂ ಇಲ್ಲ. ಅವ್ರಾಗ ಅವರು ಟಿ ವಿಲಿ ಮನ್ ಕಿ ಬಾತ್ ಅಂತ ಬರ್ತಾರೆ, ಅವ್ರು ಹೇಳಿ ಕೇಳ್ತೀವಿ ಮಾಡ್ತೀವಿ ಅಷ್ಟೇ. ಇಲ್ಲ, ಈಗ ಸದ್ಯಕ್ಕೆ ಏನು ಚುನಾವಣೆಗಿಂತ ಪೂರ್ವವಾಗಿ ನೇರ ಸಂದರ್ಶನ ಮಾಡಿದ್ದಾರೆ. ಅದು ಅವರು ಸರ್ ಯಾರೋ ಒಬ್ರು ಕೂತ್ಕೊಂಡು ಅವ್ರು ಬೇಕಾಗಿದ್ನಲ್ಲ ಕ್ವಶನ್ ಕೇಳೋದಲ್ಲ. ನಮ್ಮಂಥ ಬಡವರು ಮಿಡಲ್ ಕ್ಲಾಸ್ ಪೀಪಲ್ಗಳ ಹತ್ರ ಬಂದು ನಿಂತ್ಕೊಂಡು ಕೇಳಿದ್ರೆ ಅವಾಗ ಹೇಳ್ತಾರೆ ಏನಪ್ಪ ಮಾಡಿದ್ವಿ ಹಿಂಗಪ್ಪ ಐತೆ ಅಂತ. ಜನಗಳಿಗೇನು ಓಡಾಡೋಕೆ ಅನುಕೂಲ, ತಿನ್ನೋಕೆ ಊಟ, ಇರೋಕ್ಕೆ ಮನೆ ಕೊಡಲಿಲ್ಲ ಅಂದ್ರೆ ಪರಲ್ಲ, ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾರೆ. ಕೆಲಸ ಕಾರ್ಯ ಬೇಕು. ಅಟ್ಲೀಸ್ಟ್ ಅದಾದ್ರು ಮಾಡಿದರೆ ಹೆಂಗೋ ಒಂದು ಆಗೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿ ಏನು ಮಾಡ್ತಾನೆ ಅವನು ಅವ್ನ ಮನೇಲಿ ಕುಡಿತಾನೆ ಅಂತಂದರೆ ಅವನು 5,000 ರೂಪಾಯಿ ಏರಿಸ್ತಾರೆ, ಅವನಿಗೆ ಕೊಡ್ತಾರೆ. ಏನು ಬಂತು ಪ್ರಯೋಜನ? ಎಲ್ಲ ಇದನ್ನ ಉಳಿಸ್ಬೇಕು, ಅವ್ರು ಕೊಡಬೇಕು, ಅವಾಗ ಇದು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಇಲ್ಲಿಂದ PC ಮೋಹನ್ ಅವರು ಮತ್ತೊಮ್ಮೆ ಅಂದರೆ 4ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಬೇಕು ಅನ್ನೋದು ಅವರ ಮನದಾಳದ ಇಂಗಿತವಾಗಿತ್ತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಬೆಂಗಳೂರು.